ಕಾಂಗ್ರೆಸ್ನಲ್ಲಿ ಒಂದು ರೂಲ್ಸ್ ಇದೆ, ಐಡಿಯಾಲಜಿ ಇದೆ. ಕಾಂಗ್ರೆಸ್ನಲ್ಲಿ ಪಕ್ಷ ಮಾತ್ರ ಮುಖ್ಯ ಅಂದಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೀಡಿರುವಂತಹ ಹೇಳಿಕೆ ಇದು. ಕಾಂಗ್ರೆಸ್ನಲ್ಲಿ ಒಂದು ರೂಲ್ಸ್ ಇದೆ, ಐಡಿಯಾಲಜಿ ಇದೆ. ಹೌದು, ಕಾಂಗ್ರೆಸ್ನಲ್ಲಿ ಪಕ್ಷ ಮಾತ್ರ ಮುಖ್ಯ. ಮೊದಲಿನಿಂದಲೂ ಕೂಡ ಇದೇ ನಡ್ಕೊಂಡು ಬಂದಿದೆ. ಬೆಳಗಾವಿಯಲ್ಲಿ ರ್ಯಾಲಿ ಬಗ್ಗೆ ಚರ್ಚೆ ಆಗಿದೆ ಅಷ್ಟೇ. ಭಾರತ್ ಜೋಡೋ ಭವನದಲ್ಲಿ ಸಭೆ ಬಳಿಕ ಸುರ್ಜೇವಾಲಾ ಈಗ ಹೇಳಿಕೆಯನ್ನ ನೀಡಿದ್ದಾರೆ. ಜೈ ಬಾಪು ಅಷ್ಟೇ ಚರ್ಚೆ ಆಗಿದೆ. ಯಾರೇ ಮಾತಾಡ್ಲಿ ಅವರೆಲ್ಲ ನಮ್ಮ ಶಾಸಕರು ಅಂದಿದ್ದಾರೆ. ಇವತ್ತು ಸಂಜೆ ಸಿಎಲ್ಪಿ ಸಭೆಯಲ್ಲಿ ಭಾಗಿಯಾಗ್ತೇನೆ ಅಂದಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿಕೆಯನ್ನ ನೀಡಿದ್ದಾರೆ. ಯಾರೇ ಮಾತಾಡಿದ್ರು ಕೂಡ ಅವರೆಲ್ಲರೂ ಕೂಡ ನಮ್ಮ ಶಾಸಕರು ಅನ್ನುವಂಥ ಮಾತನ್ನ ಸುರ್ಜೇವಾಲಾ ಹೇಳಿರೋದು. ಕಾಂಗ್ರೆಸ್ನಲ್ಲಿ ಒಂದು ರೂಲ್ಸ್ ಇದೆ, ಐಡಿಯಾಲಜೀಸ್ ಇದೆ, ಪಕ್ಷ ಮಾತ್ರ ಮುಖ್ಯ ಇಲ್ಲಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಸುರ್ಜೇವಾಲಾ. Everywhere, it's the founding principle of the Indian National Congress. The government is of the party. Party is never of the government. Party is the mother. Government is his child. Any chances sir, are you attending CLP, sir? Any chances of reshuffle soon, sir? This is the meeting about Jai Samvidhan, Belgaum rally. This is an ideological fight. That's why I spoke to you in detail and gave you complete idea of what we are holding the meeting for. After the meeting, I have again tweeted. Sir, Will you be attending today's evening event, sir? Sir, are you attending CLP, sir? Our legislature. I am attending. Sir, are you attending CLP Yes, today? ಹೇಳಿದ್ರು. Yes ಅಂತ ಹೇಳಿದ್ರು. All right, sir. Thank you. Always everywhere. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಮಿಸಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಬಡಬಡಿದಾಟ ಆಗಿರುವುದು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಗಳು ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಆನಂದ್. ಅಶ್ವಿನಿ, ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಆಗೋದಕ್ಕೆ ಸುರ್ಜೇವಾಲಾ ಅವರು ಎಂಟ್ರಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮದ ಒಂದು ಪೂರ್ವಭಾವಿ ಸಭೆ ನಡೀತು. ಸಭೆಯಲ್ಲೂ ಕೂಡ ಸುರ್ಜೇವಾಲಾ ಅವರು ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಹಾಗೆ ಸಚಿವರಿಗೆ ಒಂದು ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಯಾರು ಕೂಡ ಪಕ್ಷದ ಬಗ್ಗೆ ಡ್ಯಾಮೇಜ್ ತರ್ತಕ್ಕಂಥ ಒಂದು ಹೇಳಿಕೆಗಳನ್ನ ಕೊಡಬಾರ್ದು. ಜೊತೆಗೆ ಇಲ್ಲಿ ಸರ್ಕಾರಕ್ಕಿಂತ ಪಕ್ಷ ಮುಖ್ಯ ಅನ್ನೋ ಒಂದು ಮಾತನ್ನ ಸುರ್ಜೇವಾಲಾ ಹೇಳಿರ್ತಕ್ಕಂಥದ್ದು. ಆ ಮೂಲಕ ಸರ್ಕಾರದ ವಿಚಾರವಾಗಿ ಯಾರು ಕೂಡ ಮಾತನಾಡೋಗಿಲ್ಲ. ಜೊತೆಗೆ ಪಾರ್ಟಿಗೆ ಡ್ಯಾಮೇಜ್ ತರ್ತಕ್ಕಂಥ ಒಂದು ಹೇಳಿಕೆಗಳನ್ನ ಕೊಡಬಾರ್ದು ಅನ್ನೋ ಒಂದು ಸಂದೇಶವನ್ನ ಸುರ್ಜೇವಾಲಾ ಅವರು ರವಾನೆ ಮಾಡಿದ್ದಾರೆ. ಪಾರ್ಟಿ ಇದ್ರೆ ಇಂತ 100 ಸರ್ಕಾರಗಳನ್ನ ರಚನೆ ಮಾಡಬಹುದು, ಆದ್ರೆ ಪಾರ್ಟಿನೇ ಇಲ್ಲದಿದ್ರೆ ಆಗೋದಿಲ್ಲ ಅಂತ ಒಗ್ಗಟ್ಟಿನ ಒಂದು ಪಾಠವನ್ನು ಕೂಡ ಸುರ್ಜೇವಾಲಾ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ಪವರ್ ಶೇರಿಂಗ್ ವಿಚಾರವಾಗಿ ಕೆಲವು ಹಿರಿಯ ಸಚಿವರು ಶಾಸಕರನ್ನು ಮಾತಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಕಸರತ್ತನ್ನ ಆರಂಭಿಸಿರ್ತಕ್ಕಂಥದ್ದು. ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ ನಲ್ಲಿ ಸಿಎಲ್ಪಿ ಸಭೆ ಇದೆ. ಆ ಸಭೆಯಲ್ಲಿ ಇನ್ನಷ್ಟು ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಮತ್ತೊಂದು ಕಡೆ ದಲಿತ ನಾಯಕರ ಸಭೆಗೆ ಬ್ರೇಕ್ ಬಿದ್ಮೇಲೆ ಈ ಒಂದು ಪವರ್ ಶೇರಿಂಗ್ ವಾರ್ ಏನಿದೆ ಇದು ಮತ್ತಷ್ಟು ಹೆಚ್ಚಾಗಿತ್ತು. ಜೊತೆಗೆ ದಲಿತ ನಾಯಕರ ಒಂದು ಸಭೆಗಳಿಗೆ ಬ್ರೇಕ್ ಹಾಕುವ ಮೂಲಕ ದಲಿತ ವಿರೋಧಿ ನೀತಿಯನ್ನ ಅನುಸರಿಸ್ತಿದ್ದಾರಾ ಅಂತ ಕೆಲವರು ಬಹಿರಂಗವಾಗಿ ಹೈಕಮಾಂಡ್ ವಿರುದ್ಧ ಚಾಟಿಯನ್ನ ಬೀಸಿದ್ರು. ಅದಕ್ಕೆ ಈಗ ಎಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನ ಕೊಡೋದಕ್ಕೆ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಜೊತೆಗೆ ಈ ಪವರ್ ಶೇರಿಂಗ್ ವಿಚಾರವಾಗಿ ಯಾರು ಕೂಡ ಚಕಾಯಿಸಬಾರದು ಅನ್ನೋ ಒಂದು ಸಂದೇಶವನ್ನು ಕೂಡ ಇವತ್ತು ಸಂಜೆ ನಡೆತಕ್ಕಂಥ ಸಿಎಲ್ಪಿ ಸಭೆಯಲ್ಲಿ ಕೊಡ್ಲಿದ್ದಾರೆ. ಜೊತೆಗೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಅಲ್ಲಿ ಇಲ್ಲ ಸಚಿವರು ಮಾತನಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿಕ್ಕಾಪಟ್ಟೆ ಒಂದು ಗೊಂದಲದ ವಾತಾವರಣ ಉಂಟಾಗಿರ್ತಕ್ಕಂಥದ್ದು. ಪಕ್ಷದಲ್ಲೂ ಕೂಡ ಸಿಕ್ಕಾಪಟ್ಟೆ ಒಂದು ಭಿನ್ನಾಭಿಪ್ರಾಯಗಳು ತಲೆದೋರಿದೆ. ಜೊತೆಗೆ ಪಕ್ಷ ಸಂಘಟನೆಗೂ ಕೂಡ ಇದು ಬಹಳಷ್ಟು ಒಂದು ಸಮಸ್ಯೆ ಉಂಟು ಮಾಡ್ತಿದೆ. ಈ ಹಿನ್ನೆಲೆಯಲ್ಲಿ ಇದೆಲ್ಲದಕ್ಕೂ ಕೂಡ ಇಂಥ ಬಹಿರಂಗ ಹೇಳಿಕೆಗಳು ಯಾರು ಕೊಡಬಾರ್ದು ಅನ್ನೋ ಒಂದು ಸ್ಪಷ್ಟವಾದಂತ ಒಂದು ವಾರ್ನಿಂಗ್ ಅನ್ನ ಸುರ್ಜೇವಾಲಾ ಅವರು ಕೊಡ್ಲಿದ್ದಾರೆ. ಈಗಾಗಲೇ ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಬೆಳೀತಾ ಇರ್ತಕ್ಕಂಥ ಒಂದು ಬೆಳವಣಿಗೆಗಳೇನಿದೆ ಇದ್ರ ಬಗ್ಗೆ ಎಲ್ಲಾ ರೀತಿಯ ಒಂದು ಕಂಪ್ಲೇಂಟ್ ಅನ್ನ ಡಿ ಕೆ ಶಿವಕುಮಾರ್ ಮತ್ತೆ ಕೆಲವು ಪಕ್ಷ ನಿಷ್ಠರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲದನ್ನು ಕೂಡ ಸೂಕ್ತವಾಗಿ ಪರಿಶೀಲನೆ ಮಾಡಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಸುರ್ಜೇವಾಲಾ ಅವ್ರಿಗೆ ಖಡಕ್ ಒಂದು ಸೂಚನೆಯನ್ನ ಕೊಡಬೇಕು ಅಂತ ಸಂದೇಶ ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಹೈಕಮಾಂಡ್ ಹೇಳಿರ್ತಕ್ಕಂಥ ಒಂದು ನೀತಿ ಪಾಠ ಹಾಗೆ ಅವರ ಒಂದು ಸಂದೇಶ ಏನಿದೆ ಅದನ್ನ ಸಚಿವರಿಗೆ ಶಾಸಕರಿಗೆ ರವಾನೆ ಮಾಡಲಿದ್ದಾರೆ. ಅಶ್ವಿನಿ. ಓಕೆ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.